ಇವತ್ತು ನಾನು ನಿಮಗೊಂದು ಬ್ರೈಡಲ್ ಬ್ಲೌಸ್ ಡಿಸೈನನ್ನು ತೋರಿಸ್ತಿದ್ದೇನೆ. ಸೊ ಇದರದ್ದು ನಾವು ಫಸ್ಟಿಗೆ ನೆಕ್ ಡಿಸೈನ್ ನೋಡುವ ಹೇಗಿದೆ ಅಂತ. ನೆಕ್ ಡಿಸೈನು ನೋಡಿ, ಇದರಲ್ಲಿ ನಾನು 3mm ಬೀಡ್ಸ್ ಮತ್ತು ರೈಸ್ ಬೀಡ್ಸ್ ಈ ಥರ ಯೂಸ್ ಮಾಡಿದ್ದೇನೆ. ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಈ ಡಿಸೈನ್. ನೋಡಿ ಈ ರೀತಿ ಸ್ವಲ್ಪ ಅಂದರೆ ನಾನು 3 ಲೈನ್ ಚೈನ್ ಸ್ಟಿಚ್ ಕೊಟ್ಟಿದ್ದೇನೆ. ಓಕೆ, ಇದರದ್ದು ಫ್ರಂಟ್ ನೆಕ್ ನೋಡುವ. ನಾನು ಇದರಲ್ಲಿ ಸ್ವಲ್ಪ ನಿಮಗೆ ಹೇಳ್ತೇನೆ, ಇದರಲ್ಲಿ ಸ್ವಲ್ಪ ಟ್ರಿಕ್ಸ್ ಹೇಳ್ತೇನೆ. ಈ ರೀತಿ ಬಾರ್ಡರ್ ಡಿಸೈನ್ ಎಲ್ಲ ಬಂದಾಗ, ಅಂದರೆ ಬಾರ್ಡರ್ ದಪ್ಪ ಇದ್ದರೆ ನಾವು ಯಾವ ರೀತಿ ಬೀಡ್ಸ್ ಯೂಸ್ ಮಾಡಬೇಕು ಅಂತ. ಸೊ ನೋಡಿ, ಇದು ಫ್ರಂಟ್ ನೆಕ್. ನೀವು ಡಿಸೈನ್ ನೋಡ್ಬೋದು, 3mm ಬೀಡ್ಸ್, ಶುಗರ್ ಬೀಡ್ ಮತ್ತು ರೈಸ್ ಬೀಡ್. ಮತ್ತು ಇದು ಈ ಥರ ಬುಟ್ಟಾಸ್ ನಾವು ಹಾಕ್ತೇವಲ್ಲ, ಈ ಥರ ಬುಟ್ಟಾಸಿಗೆ ನಾವೊಂದು 2 ಸೆಂಟಿಮೀಟರ್ ಗ್ಯಾಪ್ ಇಟ್ಟರೆ ಸಾಕು. ಇನ್ನೂ ಸ್ವಲ್ಪ ಹತ್ತಿರ ಬೇಕು ಅಂದರೆ 1.5 ಸೆಂಟಿಮೀಟರ್ ಇಟ್ಟರೆ ಸಾಕು, ಇಲ್ಲದಿದ್ದರೆ 2 ಸೆಂಟಿಮೀಟರ್ ಇಡಬೇಕು. ಓಕೆ, ಸೊ ಬನ್ನಿ, ಇದ್ರದ್ದು ನಾನು ನಿಮಗೆ ಸ್ಲೀವ್ ತೋರಿಸ್ತೇನೆ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂದರೆ ವರ್ಕ್. ಸೊ ಇದಿಷ್ಟು ಹೈಲೈಟ್ ಆಗಲಿಕ್ಕೆ ರೀಸನ್ ಕೂಡ ನಾನು ಹೇಳ್ತೇನೆ. ಏನಂದರೆ ಇವರದ್ದು ಬಾರ್ಡರ್ ಬಂದುಬಿಟ್ಟು ಡಾರ್ಕ್ ಗೋಲ್ಡನ್ ಕಲರ್ ಇದೆ, ಜಾಸ್ತಿ ಶೈನ್ ಇದೆ. ಓಕೆ, ನಾನು ಏನು ಮಾಡಿದ್ದೇನೆಂದರೆ ಗೋಲ್ಡನ್ ಕಲರ್ ಬಾರ್ಡ್ರಿಗೆ ಕಾಪರ್ ಕಲರ್ ಶುಗರ್ ಬೀಡ್ ಹಾಕಿದ್ದೇನೆ. ಬಾಕಿ ಎಲ್ಲ ಗೋಲ್ಡನ್ನೇ ಹಾಕಿದ್ದೇನೆ. ಸಿಲ್ಕ್ ಥ್ರೆಡ್ ಇದು ಝರಿ ಥ್ರೆಡ್ ಆಗಲಿ ಅಥವಾ ಕಟ್ ಬೀಡ್ ಆಗಲಿ ಎಲ್ಲ ಗೋಲ್ಡನ್ನೇ ಹಾಕಿದ್ದೇನೆ. ಬಟ್ ಶುಗರ್ ಬೀಡ್ ಮಾತ್ರ ನಾನು ಕಾಪರ್ ಕಲರ್ ಹಾಕಿದ್ದೇನೆ. ಯಾಕಂದರೆ ಗೋಲ್ಡನ್ಗೆ ನಾವು ಕಾಪರ್ ಕಲರ್ ಹಾಕಿದರೆ ಸ್ವಲ್ಪ ಹೈಲೈಟ್ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ, ಇಲ್ಲಾಂದರೆ ಗೋಲ್ಡನ್ ಅಂದರೆ ಗೋಲ್ಡನ್ ಕಲರೇ ಆಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ಈ ಡಿಸೈನ್ ಕೂಡ ನೋಡಿ ಸೇಮ್ ಸ್ಲೀವ್ ಬರುತ್ತೆ. ಇದರದ್ದು ಪ್ರೈಸ್ ಕೂಡ ಹೇಳ್ತೇನೆ ನಾನು, ಎಷ್ಟಿದೆ ಅಂತ, ಅಮೌಂಟು ಕೂಡ, ಎಷ್ಟು ದಿನ ತಗೊಂಡೆ ಅಂತ ಕೂಡ ಹೇಳ್ತೇನೆ. ಸೊ ನೋಡಿ, ಇದು ವರ್ಕ್ ಇಷ್ಟು ಹೈಲೈಟ್ ಆಗುತ್ತೆ, ಆಯಿತಾ. ಸೊ ಇದು ಕೂಡ ಹಾಗೆ ನೋಡಿ, ನಾನು ಇಲ್ಲಿ ಒಂದು ಇದು ಝರಿ ಥ್ರೆಡಲ್ಲಿ ಕೊಟ್ಟೆ ಡಿಸೈನ್, ಸೇಮ್ ಡಿಸೈನ್ ಇಲ್ಲಿ ಬೀಡ್ಸಲ್ಲಿ ಕೊಟ್ಟೆ. ಆಗ ಇಲ್ಲಿ ಮತ್ತು ಇಲ್ಲಿ ಸೇಮ್ ಕೊಟ್ಟರೆ ಏನಾಗುತ್ತೆ, ಸ್ವಲ್ಪ ಡಲ್ ಆಗುತ್ತೆ ಫಿನಿಶಿಂಗ್. ಆಗ ನಾವು ಡಿಫ್ರೆಂಟ್ ಟೈಪಲ್ಲಿ ಕೊಡಬೇಕು ಅಂದರೆ ಎಲ್ಲ ನಾವು ನೋಡಿ, ಇಲ್ಲಿ ನಾನು ಯಾವುದೂ ರಿಪೀಟ್ ಮಾಡಲಿಲ್ಲ ಡಿಸೈನ್, ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಕಟ್ ಬೀಡಲ್ಲಿ ವರ್ಕ್ ಕೊಟ್ಟನಾ, ಮತ್ತು ಇಲ್ಲಿ ಕುಂದನ್ ಸ್ಟೋನ್ ಕೊಟ್ಟೆ, ಇಲ್ಲಿ ಝರಿ ಥ್ರೆಡಲ್ಲಿ, ಇಲ್ಲಿ ರೈಸ್ ಬೀಡ್, ರಿಟರ್ನ್ ಇಲ್ಲಿ ಕುಂದನ್ ಸ್ಟೋನಲ್ಲಿ ಕೊಟ್ಟೆ. ಬಟ್ ಹೇಗೆ ಕೊಟ್ಟೆ ಅಂದರೆ, ಇಲ್ಲಿ ನೋಡಿ ನಾನು ಶುಗರ್ ಬೀಡ್ಸ್ ಫಿಲ್ ಮಾಡಿದ್ದೇನೆ. ಇಲ್ಲಿ ನಾನು ಚೈನ್ ಸ್ಟಿಚ್ ಕೊಟ್ಟೆ ಔಟರ್ ಲೈನಿಗೆ. ಮತ್ತು ನಾನು ಚೈನ್ ಸ್ಟಿಚ್ ಕೊಟ್ಟು ಏನು ಮಾಡಿದ್ದೇನೆ ಅಂದರೆ, ಇಲ್ಲಿ ರೈಸ್ ಬೀಡನ್ನು ಕೊಟ್ಟಿದ್ದೇನೆ ಮಿಡ್ಲ್ ಸೇಮ್. ಇದು ಕೂಡ ಹಾಗೆ, ಇದಕ್ಕಿಂತ ಇದು ಗ್ರ್ಯಾಂಡಾಗಿ ಕಾಣುತ್ತೆ. ವಿಷಯ ಏನಂದರೆ, ನಾನು ಇಲ್ಲಿ ಡಬಲ್ ಲೇಯರ್ ಚೈನ್ ಸ್ಟಿಚ್ ಕೊಟ್ಟಿದ್ದೇನೆ. ನೋಡಿ, ಇದು ಕೂಡ ಕಟ್ ಬೀಡಿದ್ದು ಮಿಡ್ಲಿಗೆ ಫುಲ್ಲು ನಾನು ಕುಂದನ್ ಸ್ಟೋನ್ ಹಾಕಿದ್ದೇನೆ. ಮತ್ತು ಇಲ್ಲಿ ಕೂಡ ಹಾಗೆ, ನೀವು ಶುಗರ್ ಬೀಡ್ ಆದಮೇಲೆ ನೋಡಿ, ಶುಗರ್ ಬೀಡ್ ಆದಮೇಲೆ ಅಲ್ಲಿ ಒಂದೊಂದು ಕ್ಲಿಪ್ ಸ್ಟೋನು, ಮೇಲೆ ರೈಸ್ ಬೀಡ್, ಇಲ್ಲಿ ಒಂದು ನನಗೆ ಕುಂದನ್ ಸ್ಟೋನ್ ಹಾಕಲಿಕ್ಕಿದೆ. ಸೊ ಅದೊಂದು ಸ್ವಲ್ಪ ಮಿಸ್ ಆಯಿತು, ಈಗ ಹಾಕಬೇಕು ಅದು, ಆಯಿತಾ. ಸೊ ನೋಡಿ, ಇದು ಕುಂದನ್ ಸ್ಟೋನ್ ಮಿಡ್ಲಿಗೆ ನಾನು ಕ್ಲಿಪ್ ಸ್ಟೋನ್ ಹಾಕಿದ್ದೇನೆ. ಅದಂದರೆ ರೆಡ್ ಕಲರ್ ಬ್ಲೌಸ್ ಅಲ್ಲ, ಸೊ ಮೆರೂನ್ ಕಲರ್ ಅಂದರೆ ಮೆರೂನ್ ಕಲರ್ ಬ್ಲೌಸ್ ಹಾಕಿದ್ದೇನೆ. ಅಂದರೆ ಓವರ್ ಆಗಿ ಬೇಡ ಸ್ಟೋನ್ ವರ್ಕ್ ಅಂತ. ಸ್ಟೋನ್ ವರ್ಕ್ ಮಾಡಿರೋದು ನಾನು ಇದು ಎರಡೇ. ಇಲ್ಲಿ ಕುಂದನ್ ಸ್ಟೋನ್ ಹಾಕಿದ್ದೇನೆ, ಔಟರ್ ಲೈನಿಗೆ ಬೀಡ್ಸ್, ಇಲ್ಲಿ ಔಟರ್ ಲೈನಿಗೆ ಝರಿ ಥ್ರೆಡ್. ಓಕೆ, ಇದು ಫುಲ್ಲು ಕ್ಲಿಪ್ ಸ್ಟೋನ್, ಸ್ಕ್ವೇರ್ ಕ್ಲಿಪ್ ಸ್ಟೋನ್ ಬಂದು ಇಲ್ಲಿ ನಾವು ಚೆಕ್ಸ್ ಹಾಕಿ ಅದರೊಳಗಡೆನೆ ವರ್ಕ್ ಮಾಡಿದ್ದೇವೆ. ನೋಡಿ, ಈ ರೀತಿ ಬರುತ್ತೆ ಡಿಸೈನ್, ಗ್ರ್ಯಾಂಡ್ ಬರುತ್ತೆ. ಇದು ಬ್ರೈಡಲ್ ಬ್ಲೌಸು. ಸೊ ಬೀಡ್ಸಲ್ಲಿ ಬೇಕು ಅಂದರೆ ಈ ರೀತಿ ಮಾಡ್ಬೋದು. ಅವರು ಕೊಟ್ಟಿರುವ ಬ್ಲೌಸು ಡಿಸೈನ್ ಬೇರೆ. ಅಂದರೆ ನಾನು ಅವರಿಗೆ ಒಂದು 2 ಸಲ ಸೇಮ್ ಡಿಸೈನ್ ಮಾಡಿ ಕೊಟ್ಟಿದ್ದೆ. ಅದು ನನಗೆ ಅಂದರೆ ಒಂದು 3 ಇಯರ್ಸ್ ಬ್ಯಾಕ್ ಮಾಡಿ ಕೊಟ್ಟಿದ್ದೆ. ಬಟ್ ಅದು ನನಗೆ ಈಗದು ನನ್ನ ಫಿನಿಶಿಂಗಿಗೆ ಅಷ್ಟೊಂದು ನೀಟ್ ಅಂತ ಕಾಣ್ತಿರಲಿಲ್ಲ. ಸೊ ಹಾಗಾಗಿ ನಾನು ಕಸ್ಟಮರ್ ಹತ್ರ, ಟೈಲರ್ ಹತ್ರ ಹೇಳಿ ಸ್ವಲ್ಪ ಡಿಸೈನ್ ಚೇಂಜ್ ಮಾಡ್ತೇನೆ ಅಂತ ಹೇಳಿ ಈ ಡಿಸೈನನ್ನು ಮಾಡಿದ್ದೇನೆ. ಅದರಲ್ಲಿ ಹೇಗಿತ್ತು ಅಂದರೆ, ಜಾಸ್ತಿ ನಮಗೆ ಈ ಝರಿ ಥ್ರೆಡ್ ವರ್ಕಲ್ಲಿ ಇತ್ತು, ಮತ್ತು ಲೋಡಿಂಗ್ ಸ್ಟಿಚಸ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಗ್ರ್ಯಾಂಡ್ ಇರಲಿ ಅಂತ ಈ ರೀತಿ ಮಾಡಿರೋದು ನೋಡಿ ಡಿಸೈನ್. ಸೊ ಇಲ್ಲಿ ನೀವು ನೆಕ್ ಡಿಸೈನಲ್ಲೂ ನೋಡ್ಬೋದು. ನೆಕ್ ಡಿಸೈನಲ್ಲಿ ಕೂಡ ಹಾಗೆ, ನಿಮಗೆ ಕೆಲವರಿಗೆ ಬುಟ್ಟಾಸ್ ಡಿಸೈನ್ ಹಾಕಲಿಕ್ಕೆ ಕರೆಕ್ಟು ಅಂದರೆ ಈ ಮೆಷರ್ಮೆಂಟ್ ಗೊತ್ತಿರಲ್ಲ. ಆಗ ನಾವೇನು ಮಾಡಬೇಕಂದ್ರೆ, ಒಂದೇ 2 ಸೆಂಟಿಮೀಟರು, ಇಲ್ಲಾಂದರೆ 1.5 ಸೆಂಟಿಮೀಟರ್ ಅಷ್ಟೇ, ಆಯಿತಾ. ಸೊ ಅದಕ್ಕಿಂತ ಜಾಸ್ತಿ ಹೋಗ್ಬೋದು. ನೋಡಿ, ಇಲ್ಲಿಗೆ ಗ್ಯಾಪ್ ಉಂಟಲ್ಲ 2 ಸೆಂಟಿಮೀಟರ್, ಗ್ಯಾಪ್ 2 ಸೆಂಟಿಮೀಟರ್ ಅಲ್ಲ, ಇದು ಒಂದಾದರೆ ಇದು 2 ಸೆಂಟಿಮೀಟರ್, ಇದು 4, ಇದು 6, 8, 10, 12, 14 ಹಾಗೆ, ಆಯಿತಾ. ಸೊ ಆ ರೀತಿ ನೀವು ಮೆಷರ್ಮೆಂಟ್ ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡ್ಬೋದು ನೀವು ಚೈನ್ ಸ್ಟಿಚ್ ಕೂಡ ನೋಡ್ಬೋದು. ನೋಡಿ, ನನ್ನ ಒಂದೊಂದು ಬೀಡ್ಸ್ ಮಿಡ್ಲಲ್ಲಿ ನೋಡಿ ಗ್ಯಾಪ್ ಇದೆಯಾ ಅಂತ ನೋಡಿ. ನಾನು ಅದಕ್ಕೆ ಹೇಳೋದು, ಜಾಸ್ತಿ ನೀವು ಗ್ಯಾಪ್ ಬರದಾಗೇ ಸ್ಟಿಚ್ ಮಾಡಬೇಕು. ನೀವು ನೋಡ್ಬೋದು, ನಂದು ಒಂದೇ ಒಂದು ಬೀಡ್ಸಲ್ಲಿ ಗ್ಯಾಪ್ ಇಲ್ಲ ನೋಡಿ. ಸೊ ಆ ರೀತಿ ಪರ್ಫೆಕ್ಟಾಗಿ ಫಿನಿಶಿಂಗ್ ನಿಮಗೆ ಬರುತ್ತೆ ಅಂತ ಅಂದಮೇಲೆ ಮಾತ್ರ ನೀವು ಕಸ್ಟಮರ್ ಬ್ಲೌಸಿಗೆ ಮಾಡಬೇಕು. ಆಗೇನಾಗುತ್ತೆ ಅಂದರೆ ವರ್ಕು ನೀಟಾಗುತ್ತೆ ನಿಮಗೆ, ಮತ್ತು ಕಸ್ಟಮರ್ ಕೂಡ ಸಿಗ್ತಾರೆ. ಸೊ ಆಯಿತಾ. ಸೊ ಬೇರೆ ಕೂಡ ಇದೆ ನನಗೆ ಬ್ಲೌಸಸ್ ಮಾಡಲಿಕ್ಕೆ, ಬಟ್ ಅದು ಮಾಡಿ ನಾನು ನಿಮಗೆ ತೋರಿಸ್ತೇನೆ. ಇದು ನೋಡಿದ್ರಲ್ಲ ಸ್ಲೀವ್ ಡಿಸೈನ್, ಇದಕ್ಕೆ ನಾನು 2.5 ದಿನ ತಗೊಂಡೆ. 2.5 ಅಂದರೆ ಕೆಲಸ ಎಲ್ಲ ಮಾಡಿ 2.5 ದಿನ.
ಇದಕ್ಕೇ ಗೊತ್ತಿದ್ರೆ ನಾನು 2 ಡೇಸ್ ಇಲ್ಲಾಂದ್ರೆ 1.5 ಡೇಸಲ್ಲಿ ಮುಗಿಸ್ತಿದ್ದೆ. ಇದರದ್ದು ಪ್ರೈಸ್ ನಾನು 3800 ಹೇಳಿದ್ದೆ, ಬಟ್ ಕಸ್ಟಮರ್ ಸ್ಲೀವ್ ಸ್ವಲ್ಪ ಇರುವ ಕಾರಣ 3700 ಹೇಳಿದ್ದೆ. 500 ಲೆಸ್ ಮಾಡಿ 3200 ಹೇಳಿದ್ದೇನೆ ನೋಡಿ. ಈ ವರ್ಕಿಗೆ 3200 ಹೇಳಿದ್ದೇನೆ. ಸೊ ಯಾರಿಗಾದ್ರೂ ಬ್ರೈಡಲ್ ವರ್ಕ್ ಈ ಥರ ಮಾಡಿಸ್ಲಿಕ್ಕಿದ್ರೆ ನೀವು ಖಂಡಿತ ಕೊಡ್ಬೋದು. ಅಂದರೆ ಸೈಜ್ ವೈಸ್ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಅಂದರೆ 500 ಅಲ್ಲಿ ತುಂಬ ದೊಡ್ಡ ಸೈಜ್ ಇದ್ದರೆ 500 ಡಿಫ್ರೆನ್ಸ್ ಆಗುತ್ತೆ, ಇಲ್ಲಾಂದರೆ 3200. ಓಕೆ, ಥ್ಯಾಂಕ್ ಯು.